ಶುಕ್ಲ ಮತ್ತೆ ಮಗುವಿನಂತೆ ನಡೆಯೋದನ್ನು ಕಲಿತಾ ಇದ್ದಾರೆ. ಬಾಹ್ಯಾಕಾಶಕ್ಕೆ ಹೋದಾಗ ನೀವು ಗ್ರಾವಿಟೇಷನ್ ಪವರ್ ಇರುತ್ತಲ್ಲ, ಅದರಿಂದ ಬಹಳ ದೂರದಲ್ಲಿರ್ತೀರಿ ನೀವು. ಒಂದು ವಸ್ತು ಮೇಲಿಂದ ಹಾಕಿದ ತಕ್ಷಣ ಕೆಳಗಡೆ ಯಾಕೆ ಬೀಳುತ್ತೆ ಅಂದರೆ ಗುರುತ್ವಾಕರ್ಷಣ ಬರದ ಕಾರಣದಿಂದಾಗಿ. ಬಾಹ್ಯಾಕಾಶದಲ್ಲಿ ಅದಿರಲ್ವಲ್ಲ, ಇದೀಗ ಏನಾಗ್ಬಿಡುತ್ತೆ, ಒಂದೊಂದು 15 ದಿನ ಇದ್ದು ಬಂದಿದ್ದಾರಲ್ಲ ಇವರೆಲ್ಲರೂ ಕೂಡ. ಹಾಗಾಗಿ ಇವರಿಗೆ ಇದೀಗ ಭೂಮಿಯ ಈ ಗುರುತ್ವಾಕರ್ಷಣ ಬಲಕ್ಕೆ ಹೊಂದಿಕೊಳ್ಳಬೇಕಲ್ಲ, ಅದಕ್ಕೆ ಒಂದು ಟ್ರೈನಿಂಗ್ ನಡೀತಾ ಇರುತ್ತೆ. 18 ದಿನ ಇದ್ದು ವಾಪಸ್ಸಾಗಿರೋದು ಇವರೆಲ್ಲರೂ ಕೂಡ. ಭೂಮಿಗೆ ಹೊಂದಿಕೊಳ್ಳೋದಕ್ಕೆ ಶುಭಾಂಶು ಶುಕ್ಲ ಇದೀಗ ಕಸರತ್ತು ಮಾಡ್ತಾ ಇದ್ದಾರೆ. ಜುಲೈ 15ನೇ ತಾರೀಕು ಸುರಕ್ಷಿತವಾಗಿ ಭೂಮಿಗೆ ಮರಳಿದ್ರು ಗಗನಯಾತ್ರಿ. ಭೂಮಿಯ ಮೇಲೆ ನಡೆಯೋದಕ್ಕೆ ಶುಭಾಂಶು ಶುಕ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ಗುರುತ್ವಾಕರ್ಷಣೆಗೆ ಹೊಂದಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವರು ಹೇಳಿದ್ದೇನು ಅಂದರೆ, ಒಂದು ಕಡೆಯಲ್ಲಿ ಶುಭಾಂಶು ಶುಕ್ಲ ಹೇಳಿರೋದು, ಬೇಗ ಚೇತರಿಸಿಕೊಳ್ಳಿ ಅಂತ ನನಗೆ ಸಂದೇಶ ಕಳಿಸ್ತಾ ಇದ್ದಾರೆ. ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದಂಥ ಎಲ್ರಿಗೂ ಧನ್ಯವಾದ. ಗುರುತ್ವಾಕರ್ಷಣೆ ಇಲ್ಲದ ವಾತಾವರಣಕ್ಕೆ ನನ್ನ ದೇಹ ಒಗ್ಗಿಕೊಂಡಿತ್ತು. ಈ ಗುರುತ್ವಾಕರ್ಷಣೆಗೆ ಮರಳಿದಾಗ ಇಲ್ಲಿಗೆ ಮತ್ತೆ ಹೊಂದಿಕೊಳ್ಬೇಕು. ನಾನು ನನ್ನ ದೇಹ ಭೂಮಿಯ ವಾತಾವರಣಕ್ಕೆ ಹೊಂದಿಕೊಳ್ತಾ ಇದೆ. ಬೇಗ ಭೂಮಿಗೆ ಹೊಂದಿಕೊಳ್ಳುತ್ತಿರುವುದು ನೋಡಿ ನನಗೆ ಬಹಳ ಅಚ್ಚರಿಯಾಗಿದೆ ಅಂತ ಅವರು ಹೇಳಿದ್ದಾರೆ.